ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಟಿಸಿಕೊಡೋದಾಗಿ ವಂಚನೆ ಮಾಡಿರುವಂತಹ ಆರೋಪ. ಬಿಲ್ಡಿಂಗ್ ಗರ್ ಅನ್ನುವಂತ ಖಾಸಗಿ ಕಂಪನಿ ಜನರಿಗೆ ಈ ತರ ವಂಚನೆ ಮಾಡಿದೆ. ಕಂಪನಿ ಜಾಹೀರಾತು ನೋಡಿ 25 ಜನ ಈ ತರ ಮೋಸ ಹೋಗಿದ್ದಾರೆ. ಜಾಹೀರಾತು ನಂಬಿ ಕಂಪನಿಗೆ 5 ಲಕ್ಷ ರೂಪಾಯಿ ನೀಡಿದ್ರು ಗಿರೀಶ್ ಅನ್ನೋರು. ಆದರೆ ಮನೆನೂ ಇಲ್ಲ, ಕೊಟ್ಟ ಹಣನೂ ಇಲ್ಲ, ಕಂಗಾಲಾಗಿದ್ದಾರೆ. ಕಂಪನಿ ವಿರುದ್ಧ ಮೈಕೋ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದ ಹಾಗೆ ಮಾಲೀಕ ಮೋಹಿತ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ ಅಂತ ಅನ್ಸುತ್ತೆ. 16,60,000 ತನಕ ಪೇ ಮಾಡಿದ್ದೀವಿ ಇದುವರೆಗೂ. ನಾವು ಮೈಸೂರಲ್ಲಿ ನಡೆಸ್ತಾ ಇರೋದು. ಇವ್ರದ್ದು ಕಂಪನಿ ಇರೋದು ಬ್ಯಾಂಗ್ಳೂರು, ಮೈಸೂರಲ್ಲೂ ಒಂದು ನಿರ್ಮಾಣ ಶೆಲ್ಟರ್ಸ್ ಅಂತ ಇದೆ. ಸೊ ಇವರು ಎಲ್ರಿಗೂ ಇವ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂತ ಅಂದರೆ ಎಲ್ರಿಗಿಂತ ಕಡಿಮೆ ಪ್ರೈಸಲ್ಲಿ ಇವರು ಕೊಟೇಶನ್ ಕೊಡ್ತಾರೆ ಎಲ್ರಿಗೂ. ಸೊ ವಿಚ್ ಇಸ್ ನಾಟ್ ಪ್ರಾಕ್ಟಿಕಲ್ ಆ್ಯಕ್ಚುಲಿ, ಬಟ್ ಎಲ್ಲರೂ ಅದಕ್ಕೆ ಬೀಳೋದು. ಕಡಿಮೆ ದುಡ್ಡು ಇವರು ಪ್ರೈಸ್ ಕೋಟ್ ಮಾಡ್ತಾರಲ್ಲ, ಸೊ ಅದರಿಂದ ಎಲ್ಲರೂ ಹೋಗಿ ಅಪ್ರೋಚ್ ಮಾಡ್ತೀವಿ. ಸ್ಟಾರ್ಟಿಂಗ್ಗೆ ಇವರು ನಮ್ಮ ಹತ್ರ ಸ್ಟಾರ್ಟಿಂಗ್ಗೆ ಹ್ಯೂಜ್ ಅಮೌಂಟ್ ಇಸ್ಕೊಳ್ತಾರೆ. ಅಂದರೆ ನೀವು ಸ್ಟಾರ್ಟಿಂಗ್ ಅಗ್ರಿಮೆಂಟ್ ಟೈಮಲ್ಲಿ 6-7 ಲ್ಯಾಕ್ಸು ಫಾಲೋಡ್ ಬೈ ಒಂದು ಫೌಂಡೇಶನ್, ಅಪ್ ಟು ಫೌಂಡೇಶನ್ ಲೆವೆಲಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 15 ಲ್ಯಾಕ್ಸ್ ಹಂಗೆ ಇಸ್ಕೊಂಡಿದ್ದಾರೆ ಇವಾಗವರೆಗೂ. ಇಸ್ಕೊಂಡ್ಬಿಟ್ಟು ಇವಾಗ ಒಂದು 3-4 ಮಂತ್ಸಿಂದ ಅವರು ಡಿಲೇ ಮಾಡ್ತಾ ಇದ್ದಾರೆ ಪ್ರಾಜೆಕ್ಟು. ಸೊ ದೇ ಆರ್ ನಾಟ್ ಪಿಕ್ಕಿಂಗ್ ದ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ. ಇವ್ರದ್ದು ಆಫೀಸ್ ಇಲ್ಲೇ ಬ್ಯಾಂಗ್ಳೂರಲ್ಲಿದೆ, ಬಟ್ ಮೈಸೂರಲ್ಲೂ ಸುಮಾರು ಕಡೆ ಪ್ರಾಜೆಕ್ಟ್ಸ್ನ ಈ ಥರ ಮಾಡಿ ಚೀಟ್ ಮಾಡ್ತಾ ಇದ್ದಾರೆ. ನಾಟ್ ಈವನ್ ಕ್ಲೈಂಟ್, ಈವನ್ ಫಾರ್ ವೆಂಡರ್ಸ್, ಈವನ್ ಫಾರ್ ಎಂಪ್ಲಾಯೀಸ್ಗೆ ಪೇಮೆಂಟ್ ಮಾಡ್ತಿಲ್ಲ. ಸೊ ಎಲ್ರಿಗೂ ಇವ್ರ ಈ ಥರ ಇದು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಅಡ್ವಾನ್ಸ್ ಇಸ್ಕೊಂಡು ಕೈ ಎತ್ತಿರೋ ಕೇಸ, ಯಾವ ರೀತಿ ವಂಚನೆ ಆರೋಪ ಕೇಳಿ ಬರ್ತಾ ಇರೋದು? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಕೋ ಲೇಔಟ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತಹದ್ದು. ಅಂದ್ರೆ ಈಗಾಗಲೇ ಗಿರೀಶ್, ಸುಪ್ರೀತ್ ಮತ್ತೆ ಲೋಕೇಶ್ ಎಂಬುವರ ಬಳಿ ಸಾಕಷ್ಟು ಹಣವನ್ನ ಪಡೆದಂತಹ ಮೋಹಿತ್ ಕುಮಾರ್ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತಹದ್ದು. ಮೊದಲಿಗೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ಖಾಲಿ ನಿವೇಶನದಲ್ಲಿ ಕಡಿಮೆ ಬೆಲೆಗೆ ಒಂದು ಮನೆಯನ್ನ ಕಟ್ಟಿಸಿಕೊಡ್ತೇವೆ ಅನ್ನುವಂತಹ ಒಂದು ಜಾಹೀರಾತನ್ನ ಕೊಡ್ತಾರೆ. ಇದನ್ನ ನಂಬಿದಂತಹ ಹಲವಾರು ಮಂದಿ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅವರ ಕಚೇರಿಗೆ ಹೋಗಿ ಅಲ್ಲಿ ಹಣವನ್ನ ನೀಡಿರುತ್ತಾರೆ. ಜೊತೆಗೆ ಅವರು ಒಂದು ಪ್ರಾಮಿಸ್ ಅನ್ನ ಮಾಡಿರ್ತಾರೆ. ಕೇವಲ 1,750 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ನಾವು ಮನೆಯನ್ನ ನಿರ್ಮಾಣ ಮಾಡಿಕೊಡ್ತೇವೆ, ಇದರಲ್ಲಿ ಯಾವುದೇ ರೀತಿಯಾದ ಮೋಸ ಇರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿರ್ತಾರೆ. ಹೀಗಾಗಿ ಈ ಮಾತನ್ನ ನಂಬಿದಂತಹ ಸಾರ್ವಜನಿಕರು ಅವರ ಬಳಿ ಹಣವನ್ನ ನೀಡಿರುತ್ತಾರೆ. ಅಂದ್ರೆ ಒಬ್ಬೊಬ್ಬರ ಬಳಿ 25 ಲಕ್ಷ ಆಗಿರ್ಬೋದು, 10 ಲಕ್ಷ, ಈ ರೀತಿ 5 ಲಕ್ಷ, ಈ ರೀತಿಯಾಗಿ ಹಣ ವಸೂಲಿ ಮಾಡಿರ್ತಾರೆ. ಅದಾದ ನಂತರ ಏನು ಕೆಲವೇ ದಿನಗಳಲ್ಲಿ ನಾವು ಮೆಟೀರಿಯಲ್ ಅನ್ನ ಡಂಪ್ ಮಾಡ್ತೇವೆ, ನಿಮ್ಮ ಸೈಟ್ ಅನ್ನ ತೋರಿಸಿ ಸರ್ವೆ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳಿ ನಂಬಿಸ್ತಾರೆ. ನಂಬಿಸಿದಂತಹ ಸಂದರ್ಭದಲ್ಲಿ ಅವರು ನೀಡಿದಂತಹ 5 ಲಕ್ಷ ಅಥವಾ 10 ಲಕ್ಷ ಹಣದಲ್ಲಿ ಕೇವಲ 1-2 ಲೋಡ್ ಏನು ಜಲ್ಲಿ ಅಥವಾ ಬೇರೆ ಬೇರೆ ಮನೆ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಡಂಪ್ ಮಾಡ್ತಾರೆ. ಅದಾದ ನಂತರ ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಫೋನ್ ಮಾಡಿದ್ರೆ ನಾಳೆ ಬರ್ತೀವಿ, ನಾಳಿದ್ ಬರ್ತೀವಿ, ಇನ್ನೇನು ಪ್ಲಾನ್ ಅಪ್ರೂವಲ್ ಆಗ್ಬೇಕು ನಿಮ್ದು, BBMP ಇಂದ ನೀವು ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡ್ ಬನ್ನಿ ಅನ್ನುವಂತಹದ್ದಾಗ್ಲಿ, ಅಥವಾ ಯಾವುದೋ ನಿಮ್ಮ ದಾಖಲಾತಿ ಸರಿ ಇಲ್ಲ ಅನ್ನುವಂತಹ ಸಬೂಬುಗಳನ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ. ಇದಾದ ನಂತರ ಅಂದ್ರೆ ಎಲ್ಲಾ ದಾಖಲಾತಿಗಳನ್ನ ಒದಗಿಸಿ ಮತ್ತೆ ಎಲ್ಲಾ ಪರ್ಮಿಷನ್ ಅನ್ನ ತಗೊಂಡಿದೀವಿ, ನೀವು ಬಂದು ಮನೆ ಕಟ್ಟಿಕೊಡಿ ಅಂದಾಗ ಏಕಾಏಕಿ ಇವರು ಯಾರು ಕೂಡ ರೆಸ್ಪಾನ್ಸ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಮೋಹಿತ್ ಕುಮಾರ್ ಅವರ ಟೀಮ್ ಯಾರು ಕೂಡ ಒಂದು ರೆಸ್ಪಾನ್ಸ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅವರು ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನ ಅಂದ್ರೆ ದೂರನ್ನ ದಾಖಲು ಮಾಡ್ತಾರೆ. ದೂರು ದಾಖಲು ಮಾಡಿದ ತಕ್ಷಣವೇ ಅವರು ಇಡೀ ಆಫೀಸ್ ಅನ್ನ ಕ್ಲೋಸ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.